ನಿನ್ನೆ ಈ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂಥ ಒಂದು ವೇದಿಕೆಯಲ್ಲಿ ಅದಕ್ಕೆ ವಿರೋಧ ಮಾಡ್ತೇನೆ, ನಾವು ಎಷ್ಟೇ ಜನ ಬಂದರೂ ನಾನು ಕರ್ಕೊಂಡು ಹೋಗಿ ಅದಕ್ಕೆ ವಿರೋಧ ಮಾಡ್ತೇನೆ ಅಂತಿದ್ದಾರೆ. ಇದನ್ನ ಈ ಡಬಲ್ ಸ್ಟ್ಯಾಂಡನ್ನು ಹೆಂಗೆ ಜನ ನಂಬ್ತಾರೆ ಅಥವಾ ನೀವೇನು ಹೇಳ್ತೀರಿ? ನೋಡಿ, ನಾವು ನೇರವಾಗಿ ಹೇಳಿದೆ, 25ನೇ ಪೇಜ್ 89ನೇ ಏನು ವಿಷಯ ವಿಧಾನಸೌಧದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದು ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದು, ಬೇಕಾದ್ರೆ ಅದೆಲ್ಲ ಡೀಟೇಲ್ಸ್ ಬೇಕಾದ್ರೂ ಕೊಡ್ತೀನಿ ನಾನು. ಆ ಸಂದರ್ಭದಲ್ಲಿ ಇವರೇ ಸ್ಪೀಕರ್ ಇದ್ದವರು, ಕಾಗೇರಿಯವರೇ ಸ್ಪೀಕರು. ಅದೇ ಸಂದರ್ಭದಲ್ಲಿ ಎರಡೆರಡು ಮಂತ್ರಿ ಅಂತ ಕಾಣ್ತದೆ ನಮ್ಮ ಜಿಲ್ಲೆಗೆ. 6 ಜನರಲ್ಲಿ 5 ಜನ MLA BJPಯವರೇ ಇದ್ರು. ದೇಶಪಾಂಡೆ ಅವರು ಒಬ್ಬರು ಹೊರತುಪಡಿಸಿದ್ರೆ ಮತ್ತೆ ಎಲ್ಲೂ ಇಲ್ಲ. ಸುನಿಲ್ ನಾಯ್ಕರ್ MLA ಇದ್ರು, ಕೊಪ್ಪಳದಿಂದ. ಕುಮಟಾದಿಂದ ದಿನಕರ್ ಶೆಟ್ಟರ್ ಇದ್ರು, ಕಾರವಾರದಿಂದ ರೂಪಾಲಿ ನಾಯ್ಕರ್ ಇದ್ರು, ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಇದ್ರು, ಶಿರ್ಸಿಯಿಂದ ಇವರೇ ಸನ್ಮಾನ್ಯ ಏನು ನಮ್ಮ ಸಂಸದರು ಅವರೇ ಇದ್ದರು. ಆವಾಗೇ ಅಲ್ಲಿ ಚರ್ಚೆಗೆ ತಗೊಂಡು ಅದಕ್ಕೆ ಅಬ್ಜೆಕ್ಷನ್ ಮಾಡಿದರೆ ಇದು ಗುರುಗಳು ಅವ್ರು ಬರುವ ಇದಕ್ಕೆ ಬರೋ ಅವಶ್ಯಕತೆ ಇರೋದಿಲ್ಲ. ಬಂದರೂ ಅನ್ನೋದೇ ಅಲ್ಲ, ಅವ್ರಿಗೆ ನಮ್ಮ ಗೌರವ ಇದೆ. ನಾನು ಎಲ್ಲ ಗುರುಗಳಿಗೂ ಗೌರವ ಕೊಡ್ತೇನೆ. ಅವ್ರು ಏನು ಹೇಳಿದ್ರು ಅದೇ ಮಾಡ್ತೀನಿ ನಾನು, ಅದರಲ್ಲಿ ವ್ಯತ್ಯಾಸ ಇಲ್ಲ. 2021ರಲ್ಲಿ ಅಧಿವೇಶನದಲ್ಲಿ ಪಾಸ್ ಆಗಿದ್ದಾರೆ, ಇವರೇ ಸ್ಪೀಕರ್ ಇದ್ದಾರೆ. ಈಗ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಸರಿನಾ? ಇವ್ರು ಏನು ಮಾಡಿದ್ದಾರೆ ಮೊದಲೇ ನೋಡಿ. ಅದು ಮತ್ತೆ 1992ರಿಂದ ಕಮಿಟಿ ಮಾಡ್ಕೊಂಡಾರೆ. ಇದು ನಡೀತೋಡಿದ್ರೆ ಆವಾಗಿನಿಂದನೂ ನಡೀತಾ ಇತ್ತು, ಬಿಟ್ಕೊಂಡಿದ್ದು ಅಲ್ಲಿ ಮುಗ್ದಿತ್ತು. ಇವರು ಏನು ನಮ್ಮ ಹಾವೇರಿ ಮುಖ್ಯಮಂತ್ರಿಗಳಾಗಿದ್ರಲ್ಲ ಬೊಮ್ಮಾಯಿಯವರಿಗೆ ಸಮಾಧಾನ ಮಾಡಲಿಕ್ಕೆ ಹಾವೇರಿ ನೀರು ಕೊಡಬೇಕು, ಇಲ್ಲಿ ಈ ಕಡೆ ಏನು ಕೊಪ್ಪಳ ನೀರು ಕೊಡಬೇಕು, ಬಳ್ಳಾರಿ ನೀರು ಕೊಡಬೇಕು ಇಲ್ಲಿಂದ, ಮತ್ತೆ ನಮ್ಮ ಇದು ಗದಗ ನೀರು ಕೊಡಬೇಕು ಅಂದೇಳಿ ಇವರು ಪಕ್ಷದ ಏನು ಪಕ್ಷಕ್ಕೆ ಸಹಾಯ ಆಗಲಿ ಅಂದೇಳಿ ಇವರು 5 ಜನ MLAಗಳು ಒಂದು ಮಾತು ಆಡಲಿಲ್ಲ. ಇವತ್ತೇ ಹೋರಾಟ ಮಾಡ್ತೇವೆ, ಬಂದ್ ಮಾಡಿಸ್ತೇನೆ, ಇವರೇ ಮಾಡಿದ್ದು, ಇವರೇ ಈಗ ಸರಿ ಮಾಡಬೇಕು. ಅದರಲ್ಲೂ 90% ಒಪ್ಕೊಂಡಿದ್ದಾರೆ, 70% ಕೊಡ್ತಾರೆ. 23,000 ಕೋಟಿ ನಮ್ಮದೇ ದುಡ್ಡು, ನಾವು ಕಟ್ಟಿದ ಟ್ಯಾಕ್ಸ್ 10% ನಮ್ಮ ಸ್ಟೇಟಲ್ಲಿ. ಇವರು ಮಾಡಿದ ಪ್ರಾಜೆಕ್ಟ್ ನಾವು ನೇರವಾಗಿ ಬಂದ್ ಮಾಡಿದರೆ ನಮಗೆ ಬಂದ್ ಮಾಡಬೇಕು. ಬಂದ್ ಮಾಡಿದ್ರೆ ಏನು ಹೇಳ್ತಿದ್ರು ಇವರು? ರೋಡ್ಗಳಿದ್ರು. ನಾವು 23,000 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ತಂದಿದ್ದೇವೆ, ನೀರಾವರಿ ಲಕ್ಷಗಟ್ಟಲೆ ಹೆಕ್ಟರ್ಗೆ ನೀರು ಬರ್ತಿತ್ತು. ಹಾಗಾಗಿ ಅದು ಅವ್ರ ತಪ್ಪನ್ನ ಮೊದಲು ಸರಿ ಮಾಡ್ಕೊಳ್ಳಿ, ನಿಜ ಹೇಳೋದು ಕಲೀಲಿ. ನಿಜ ಹೇಳ್ಬಿಟ್ರೆ ಸರಿ ಆಗ್ತದೆ. ನಿಜ ಹೇಳದೆ ಇರೋದ್ರಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಈಗೂ ಅವ್ರ ಹತ್ರ ಅವಕಾಶ ಅದೇ, ಸಂಸದರು ಹೋಗಿ, ಯಾರು ಹೋಗಿ ಒಬ್ಬರು ಸಂಸದರು ಇನ್ನೋರಿಗೆ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಮಾತಾಡಿದವ್ರು ನೋಡಲಿಲ್ಲ ನಾನು. ಧೈರ್ಯ ಇದ್ದವ್ರು ಯಾರು ಇಲ್ಲ, ಇದೇ ನಡೆದು. ಹಾಗಾಗಿ ಇಂಥದ್ದೆಲ್ಲ ಹೋಗಿ ಇದನ್ನ ಕೈ ಬಿಡಬೇಕು, ಇದು ಯಾವುದೇ ಕಾರಣಕ್ಕೆ ಮಾಡಲಿಕ್ಕಿಲ್ಲ ಅಂದೇಳಿ ಹೇಳಬೇಕು. ಗುರುಗಳು ಒಂದು ಮಾತು ಹೇಳಿದ್ದಾರೆ, ನಾವು ರಾಜಕಾರಣಿಗಳು ತಿಳ್ಕೊಳ್ಳೋದಿದ್ರೆ ಇದನ್ನು ಸರಿಪಡಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಓಟನ್ನು ಹಾಕೋದು ಬಹಿಷ್ಕಾರ ಮಾಡಿಸ್ತೀನಿ. ಬಹಿಷ್ಕಾರ ಮಾಡ್ತಾರೆ ಜನ ಅಂದರೆ, ಮಾಡಿಸ್ತೀನಿ ಅಲ್ಲ, ಮಾಡ್ತಾರೆ ಜನ ಅಂದರೆ ಗುರುಗಳ ಬಾಯಿಂದ ಬಂದಿದ್ದು. ಇವ್ರು ಸರಿಪಡಿಸಿದ್ರೆ ಒಳ್ಳೇದು, ಇವರೇ ಮಾಡಿದ್ದು, ಇವರೇ ಸರಿ ಮಾಡಬೇಕು. ಅದು ಬಿಟ್ಕೊಂಡು ಬಾಯಿಗೆ ಬಂದಂಗೆ ಹೇಳ್ತಾ ಹೋದ್ರೆ ಆಗೋದಿಲ್ಲ. ನಾನು ಗುರುಗಳ ಎದುರೇ ಹೇಳಿದ್ದೇನೆ, ಯಾರು ಮಾತಾಡೋದಿದ್ರೆ ಇಲ್ಲೇ ಮಾತಾಡಿ ಅಂತ ಹೇಳಿದೆ ನಾನು. ಕೆಳಗೆ ಹೋದ್ರೆ ಸುಳ್ಳು ಮಾತಾಡ್ತಾರೆ. ಗುರುಗಳ ಎದುರಾದ್ರೂ ನಿಜ ಹೇಳಿದ್ರು ವಿನಂತಿ ಮಾಡ್ಕೊಂಡೆ, ಗುರುಗಳ ಹತ್ರ ವಿನಂತಿ ಮಾಡ್ಕೊಂಡೆ, ಅಲ್ಲಿ ವೇದಿಕೆಯಲ್ಲಿ ಇದ್ದವ್ರ ಹತ್ರ ವಿನಂತಿ ಮಾಡ್ಕೊಂಡೆ. ಏನು ಹೇಳೋದ ಇಲ್ಲೇ ಹೇಳಿ, ನೀವು ಕೆಳಗೆ ಹೋದ್ರೆ ಅದನ್ನು ಮಾತಾಡ್ತಾರೆ. ಅದು ಮರುವುದಲ್ಲ, ಮತ್ತು ಅದನ್ನು ಮತ್ತೆ ಏನಾದರೂ ಹೇಳ್ತಾರೆ.
ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇವರೇ ಮಾಡಿದ್ದು, ಇವರೇ ಇದನ್ನು ಸರಿಪಡಿಸಬೇಕು. ನಮ್ದು ಯಾವ ಉದ್ದೇಶನೂ ಇಲ್ಲ, ರಾಜ್ಯ ಸರ್ಕಾರದ್ದು ನಮ್ಮ ಪಕ್ಷದ್ದು ಯಾವ ಉದ್ದೇಶನೂ ಇಲ್ಲ. ನೀವು ವಿರೋಧ ಇದ್ದೀರಿ? ನಾನು ಇದಕ್ಕೆ ವಿರೋಧ ಇದ್ದೀನಿ. ನಾನು ಈ ಜಿಲ್ಲೆ ಜನರ ಪರವಾಗಿದ್ದೀನಿ, ಮಠಾಧೀಶರ ಪರವಾಗಿದ್ದೀನಿ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಇದನ್ನ ಸರಿ ಮಾಡುವಂಥದ್ದು ಏನು ಇವರು ಪ್ರಾರಂಭ ಮಾಡಿದಾರಲ್ಲ, ಇವರೇ ಎಂಡ್ ಮಾಡಿ.